ಈಗ ಲೈಪೋಸಕ್ಷನ್ ಮಾಡಲಿಕ್ಕೆ ಸಾಕಷ್ಟೊಂದು ಆಸ್ಪತ್ರೆಗಳಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ. ಸೊ ಅದರಲ್ಲಿ ಕಸ್ತೂರಿ ನಗರದಲ್ಲಿರ್ತಕ್ಕಂಥ ಕೊಲಂಬಿಯಾ ಆಸ್ಪತ್ರೆ, ಸೊ ಡಾಕ್ಟರ್ ಮಧುಸೂದನ್ ಎಷ್ಟು ಸ್ಪೆಷಲ್, ಎಷ್ಟು ಯೂನಿಕ್? ನಾನು ಹೇಳುವಾಗಲೇ ಮೊದಲೇ ಹೇಳಿದೆ, ನೀವು ಯಾವುದೇ ಹಾಸ್ಪಿಟಲ್ ಚೂಸ್ ಮಾಡಿದ್ರು ಅದು KPME ಸರ್ಟಿಫೈಡ್ ಹಾಸ್ಪಿಟಲ್ ಅಂತ ನೋಡಬೇಕು. ಎಷ್ಟು ಸೇಫ್ಟಿ ವೈಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಬೇಕು. ಮೂರನೇದು, ನಿಮ್ಮನ್ನ ಆಪರೇಟ್ ಮಾಡ್ತಿರೋ ಸರ್ಜನ್ನು ಅವರು ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ನ, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲಿಂದ ಮಾಡ್ಕೊಂಡು ಬಂದಿದ್ದಾರೆ, ಇದೆಲ್ಲ ಹಲವಾರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೇ ಒಳ್ಳೇದು. ಯಾಕಂದರೆ ತಾವು ಹೋಗ್ತಾ ಇರೋದು ಒಂದು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗೆ, ಅದಕ್ಕೆ ಟೈಮ್ ಇರುತ್ತೆ. ನೀವು ಬ್ಯಾಕ್ಗ್ರೌಂಡ್ ಚೆಕ್ ಎಲ್ಲ ಮಾಡ್ಬಿಟ್ಟು ಒಳ್ಳೆ ಡಾಕ್ಟರ್ ಹತ್ರ ಒಳ್ಳೆ ಹಾಸ್ಪಿಟಲ್ ಮಾಡಿಸಿದ್ರೆ ತುಂಬ ಒಳ್ಳೇದು. ಇಲ್ಲಿ ಇವಾಗ ಕೊಲಂಬಿಯಾ ಹಾಸ್ಪಿಟಲಲ್ಲಿ ನನಗೆ ಬೇಕಾಗಿರೋದು ಒಳ್ಳೆ ಫಿಸಿಷಿಯನ್ಸು, ನಮಗೆ ಗೊತ್ತಿರೋ ಫಿಸಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಅನಸ್ಥೀಸಿಯಾ ವೈಸ್ ಅಂದರೆ ಅರವಳಿಕೆ ಡಾಕ್ಟರ್ ಕೂಡ ತುಂಬ ಎಕ್ಸ್ಪರ್ಟೀಸ್ ಇದೆ. ಸೊ ಅದರಿಂದ ಸೇಫ್ಟಿ ವೈಸ್ ಇಟ್ ಈಸ್ ದಿ ಬೆಸ್ಟ್ ಹಾಸ್ಪಿಟಲ್. ಡಾಕ್ಟರ್, ಈಗ ಸರ್ಜರಿ ಏನೋ ಸರಿ, ಸರ್ಜರಿ ಮಾಡಿಸ್ಕೊಬಿಟ್ಟಿವಿ, ಅದಾದ ನಂತರ ಕಟ್ ಮಾಡಿರೋಂಥ ಒಂದು ಮಾರ್ಕ್ ಸ್ಕಾರ್ ಹಾಗೆ ಉಳಿದ್ಬಿಡುತ್ತೆ. ಸೊ ಇದಕ್ಕೆ ಏನ್ ಮಾಡಬೇಕು? ಈ ಒಂದು ಲೈಪೋಸೆಕ್ಷನ್ ಸರ್ಜರಿಯಲ್ಲಿ ಸ್ಕಾರ್ ಉಳಿಯುತ್ತಾ? ನಾನು ಹೇಳಿದಾಗೆ ಲೈಪೋಸೆಕ್ಷನ್ ಅಲ್ಲಿ ಸಣ್ಣ ಸಣ್ಣ ಕ್ಯಾನ್ಯುಲರ್ಸ್ ಯೂಸ್ ಮಾಡ್ತೀವಿ. ಸೊ ಕಟ್ ಮಾರ್ಕ್ ಬಂದು ಹಾರ್ಡ್ಲಿ 5 millimeters ಇರುತ್ತೆ. ಆ್ಯಂಡ್ ಈ ಸ್ಕಾರ್ಸ್ನು ನಾವು ಹಿಡನ್ ಫೋಲ್ಡ್ಸ್ ಅಂತ ಹೇಳ್ತೀವಿ. ಚರ್ಮ ಎಲ್ಲಿ ಮಡಚ್ಕೊಳ್ಳುತ್ತೋ ಅಂಥ ಜಾಗದಲ್ಲಿ ಮಾಡೋದ್ರಿಂದ ನಾಳೆ ದಿನ ಅವ್ರಿಗೆ ಕಾಣಿಸೋದು ಇಲ್ಲ. ಆ್ಯಂಡ್ ಕೆಲವು ಕ್ರೀಮ್ಸ್ ಕೊಡ್ತೀವಿ, ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅದು ಸ್ಕಾರ್ ಫೇಡ್ ಆಗುತ್ತೆ. ಸ್ಕಾರ್ ಯಾವತ್ತೂ ಡಿಸಪಿಯರ್ ಆಗಲ್ಲ, ಸ್ಕಾರ್ ಫೇಡ್ ಆಗುತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ, ತುಂಬ ನಾರ್ಮಲ್ ಸ್ಕಿನ್ ಕಲರ್ಗೆ ಬಂದ್ಬಿಡುತ್ತೆ.